ಉಪಕಾರ ಸ್ಮರಣೆ ಅನ್ನೋದು ಬಲು ದೊಡ್ಡ ಗುಣ. ನಮ್ಮ ಆಪತ್ಕಾಲದ ಸಮಯದಲ್ಲಿ, ಸಂಕಟದ ಸನ್ನಿವೇಶದಲ್ಲಿ ನೆರವಿಗೆ ಬರುವಂತಹ ಜನರು, ಅವರನ್ನು ಯಾವತ್ತೂ ಕೂಡ ನಾವು ಮರೆಯಬಾರ್ದು. ನಾವು ಮರೆತರೆ ಹೇಗೆ? ನೀಚರಾಗ್ತೇವೆ, ನಿಕೃಷ್ಟರಾಗ್ತೇವೆ, ಅತ್ಯಂತ ಕೀಳು ಮಟ್ಟಕ್ಕೆ ತಳ್ಳಲ್ಪಡುತ್ತೇವೆ. ಅದರಲ್ಲಿ ನಮ್ಮ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮಾನ್ಯರೇ, ನಮ್ಮ ಬದುಕು 3 ಹಂತದಲ್ಲಿ: ಹುಟ್ಟು, ಸಾವು, ಬದುಕು. ಹುಟ್ಟಿನ ಸಮಯದಲ್ಲಿಯೂ ಕೂಡ ನಮಗೆ 10 ಮಂದಿ ನೆರವಿಗೆ ಬಂದಿರ್ತಾರೆ. ಹಾಗೆ ಸಾವಿನ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ಯಾರು ಹೊತ್ತುಕೊಂಡೋಗ್ತಾರೆ, ಯಾರು ಅಂತಿಮ ವಿಧಿವಿಧಾನಗಳನ್ನ ಮಾಡ್ತಾರೆ, ನಮ್ಗೆ ಯಾವುದೂ ಗೊತ್ತಿರೋದಿಲ್ಲ. ಆದರೂ ಕೂಡ 10 ಮಂದಿಯ ಹೆಗಲ ಮೇಲೆ ನಮ್ಮ ಋಣ ಇರುತ್ತೆ. ಬದುಕು ಕೂಡ ಹಾಗೆ ಅಲ್ವಾ? ನಮಗೆ ಪರಿವಾರ ಇರ್ಬೋದು, ಅಧಿಕಾರ ಇರ್ಬೋದು, ಸಂಪತ್ತಿರ್ಬೋದು. ಇವೆಲ್ಲವೂ ಕೂಡ ಎಲ್ಲ ಸಮಯದಲ್ಲಿ ನಮಗೆ ಉಪಕಾರಕ್ಕೆ ಬರುತ್ತದೆ ಅಂತ ಹೇಳಲಿಕ್ಕಾಗದು. ಒಂದೋ ನಮ್ಮ ನೆರವಿಗೆ ಬರುವುದು ಅಪರಿಚಿತರು, ಅನ್ಯರು, ದಾರಿ ಹೋಕರು, ಅಥವಾ ಅನ್ಯ ಧರ್ಮದವರೂ ಆಗಿರಬಹುದು. ಆದ್ದರಿಂದ ಈ ಸಮಾಜದಲ್ಲಿ ಹಲವರೊಂದಿಗೆ ನಾವು ಋಣ ಇಟ್ಕೊಳ್ತೇವೆ. ಅಂತಹ ಋಣವನ್ನು ನಾವು ಮರೆಯಬಾರ್ದು. ಅದಕ್ಕೆ ಉಪಕಾರ ಸ್ಮರಣೆ ಅಂತೀವಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಚಿಕ್ಕ ನೆರವಾದರೂ ಕೂಡ ಅದನ್ನು ನೆನಪಿಸ್ಕೊಳ್ಬೇಕು. ಮಲ್ಲಂ ಯಶ್ಕುರಿಲ್ ಕಲೀಲ್ ಲಂ ಯಶ್ಕುರಿಲ್ ಕಸೀರ್. ಚಿಕ್ಕ ಒಳಿತಿಗೆ, ನೆರವಿಗೆ ಸ್ಮರಣೆ, ಕೃತಜ್ಞತೆ ತೋರದವನು ದೊಡ್ಡದಕ್ಕೂ ಕೂಡ ಕೃತಜ್ಞತೆ ತೋರಲಾರ ಅಂತ. ಮಲ್ಲಂ ಯಶ್ಕುರಿನ್ನಾಸ್ ಲಂ ಯಶ್ಕುರಿಲ್ಲ. ಜನರೊಂದಿಗೆ ಕೃತಜ್ಞನಾಗದೇ ಹೋದವನು ಅವನು ಅಲ್ಲಾಹನೊಂದಿಗೂ ಕೂಡ ಕೃತಜ್ಞತೆ ತೋರಲಾರ ಅಂತ. ಆದ್ದರಿಂದ ಅಲ್ಬಕರ ಸೂರತ್ತಿನ 237ರ ಆಯತ್ತಿನಲ್ಲಿ ವಲಾ ತನ್ಸವುಲ್ ಫضಲ ಬೈನಕುಂ, ನಿಮ್ಮೆಡೆಯಲ್ಲಿರುವಂತಹ ಔದಾರ್ಯ, ನಿಮ್ಮೆಡೆಯಲ್ಲಿರುವಂತಹ ಇಹ್ಸಾನ್, ಒಳಿತು, ಅದನ್ನು ಮರೆಯಬಾರದು. ಅನಿವಾರ್ಯ ಅದು. ಮನುಷ್ಯ ಬದುಕಿನಲ್ಲಿ ಹಲವರಿಂದ ನೆರವು ಸಹಕಾರವನ್ನು ಪಡೆದು ನಾವು ಬೆಳೀತೇವೆ ಅಥವಾ ಸಂಕಟದಿಂದ ಪಾರಾಗ್ತೇವೆ. ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ಏನಾಗುತ್ತದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರೋದಿಲ್ಲಲ್ವಾ? ಅದು ಮಾತ್ರ ಅಲ್ಲ, ಪವಿತ್ರ ಕುರ್ಆನ್ನ ಒಂದು ಸೂರ ಇದೆ, ಮುತಫಿಫೀನ್. ಅದರಲ್ಲಿ ಹೇಳ್ತದೆ, ವೈಲುಲ್ ಲಿಲ್ ಮುತಫಿಫೀನ್, ತೂಕ ಮತ್ತು ಅಳತೆಯನ್ನು ಹೆಚ್ಚು ಕಮ್ಮಿ ಮಾಡುವ, ಮುಚ್ಚುಮರೆ ಮಾಡುವಂತಹ ವ್ಯಕ್ತಿಗಳಿಗೆ, ಜನರಿಗೆ ಅನ್ಯಾಯ ಮಾಡುವಂತಹ, ವಂಚನೆ ಮಾಡುವಂತಹ ಜನರು, ಅವರಿಗೆ ನಾಶ ಇದೆ ಅಂತ. ಅದರ ವ್ಯಾಖ್ಯಾನದಲ್ಲಿ ಮುಫಸ್ಸಿರುಗಳು, ಅಂದರೆ ಕುರ್ಆನಿನ ವ್ಯಾಖ್ಯಾನ ಮಾಡುವಂತಹ ಇಮಾಮರು ಹೇಳ್ತಾರೆ, ಒಬ್ಬ ವ್ಯಕ್ತಿಯಲ್ಲಿರುವಂತಹ ಒಳಿತನ್ನು, ಒಬ್ಬ ವ್ಯಕ್ತಿ ಮಾಡಿದಂತಹ ಒಳಿತನ್ನು ಮರೆಮಾಚುವಂತಹ, ಅದನ್ನು ಕಡೆಗಣಿಸುವಂತಹ ಕಾರ್ಯವು ಕೂಡ ಅದು ನಾಶಕಾರಕ ಅಂತ, ನರಕಕ್ಕೆ ಹೋಗುವಂತಹ ಸಂಗತಿ ಅಂತ. ಆದ್ದರಿಂದ ಇಂತಹ ಸಂಗತಿಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಪವಿತ್ರ ಕುರ್ಆನ್ ವಿವರಿಸುತ್ತದೆ ಯಾವ ರೀತಿಯಲ್ಲಿ ಪ್ರಾಣಿಗಳು ಕೃತಜ್ಞತೆಯನ್ನು ತೋರುತ್ತದೆ, ಸ್ಮರಣೆಯನ್ನು ಉಳಿಸಿಕೊಳ್ಳುತ್ತದೆ ಅಂತ. ವಲ್ಆದಿಯಾತಿ ಲಬ್ಹ, ಎದುರಿಸಿರು ಬಿಟ್ಟುತ್ತಾ ಮುಂದೆ ಸಾಗುವಂತಹ ಕುದುರೆ, ಗೊರಸಿನಿಂದ ಫಲ್ಮೂರಿಯಾತಿ ಕದ್ಹ, ಗೊರಸಿನಿಂದ ಕಲ್ಲುಗಳಿಗೆ ಬಲವಾಗಿ ಹೊಡೆದು ಬೆಂಕಿಯ ಕಿಡಿಯನ್ನು ಹೊರತರುವಂತಹ ಕುದುರೆಗಳು. ಹಾಗೆ ಫಲ್ಮುಗೀರಾತಿ ಸುಬ್ಹ, ಪ್ರಭಾತ ಸಮಯದಲ್ಲಿ ಶತ್ರು ಪಾಳಯಕ್ಕೆ ಹೋಗಿ ಅತಿಕ್ರಮಣ ಮಾಡುವಂತಹ ಕುದುರೆಗಳು. ಫಅಥರ್ನ ಬಿಹಿ ನಕ್ಅ, ಧೂಳಬ್ಬಿಸುತ್ತಾ ಶತ್ರುವನ್ನು ಭಯಪಡಿಸುವಂತಹ ಕುದುರೆಗಳು. ಹಾಗೆ ಫವಸತನ ಬಿಹಿ ಜಮ್ಮ, ಶತ್ರುವಿನ ಮಧ್ಯದಲ್ಲಿ ಹೋಗಿ ಧೈರ್ಯ ಸಮೇತ ನಿಲ್ಲುವಂತಹ ಕುದುರೆ. ಯಜಮಾನನ ಹೊತ್ತುಕೊಂಡು ಒಂದು ಹೊತ್ತು ನೀರು ಮತ್ತು ಹುಲ್ಲು ಕೊಟ್ಟ ಕಾರಣಕ್ಕಾಗಿ. ಅದು ಉಪಕಾರ ಸ್ಮರಣೆಯನ್ನು ಉಳಿಸಿಕೊಳ್ಳುವುದಾದರೆ, ಒಂದು ನಾಯಿಯೊಂದು ಒಂದು ರೊಟ್ಟಿ ತುಂಡನ್ನು ಕೊಟ್ಟಾಗ ಅದು ಉಪಕಾರ ಸ್ಮರಣ ಉಳಿಸಿಕೊಳ್ಳುವುದಾದರೆ, ಇನ್ನಲ್ ಇನ್ಸಾನ ಲಿರಬ್ಬಿಹಿ ಲಕನೂದ್, ಮನುಷ್ಯನು ಅವನು ಉಪಕಾರ ಸ್ಮರಣೆಯನ್ನು ಮರೆತು ಬಿಡುತ್ತಾನೆ, ಕೃತಜ್ಞನಾಗ್ತಾನೆ ಅಂತ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ನಾವು ಅನಿವಾರ್ಯವಾಗಿ ಅನ್ಯರ, ಬೇರೆಯವರ
ನೆರವನ್ನು ಪಡೆಯುವ ಸಂದರ್ಭ, ಅದನ್ನು ಮರೆತು ಬಿಡಬಾರದು. ಒಂದು ನಮ್ಮ ಅಭಿವೃದ್ಧಿಯಲ್ಲಿ, ನಮ್ಮ ಶಿಕ್ಷಣ ಕಾರ್ಯಗಳಲ್ಲಿ, ಆರೋಗ್ಯ ಕಾರ್ಯಗಳಲ್ಲಿ, ಅಪಘಾತವಾದಾಗ, ಸಂಕಟ ಬಂದಾಗ, ಇನ್ನಿತರ ಹಲವು ಸಂದರ್ಭಗಳಲ್ಲಿ ನಮ್ಮ ನೆರವಿಗೆ ಬಂದವರನ್ನು ನಾವು ಸದಾ ನೆನಪಿಸಿಕೊತ್ತಲೇ ಇರಬೇಕು. ಅವರನ್ನು ಯಾವತ್ತೂ ಕೂಡ ನಾವು ಮರೆಯಬಾರದು. ಹಾಗೆ ಮರೆತು ಹೋದರೆ ನಾವು ಅತ್ಯಂತ ನೀಚ ವ್ಯಕ್ತಿಗಳಾಗಿ ಬದಲಾಗ್ತೇವೆ. ನೆನಪಿರಲಿ, ನಾವು ಪರಸ್ಪರ ನೆರವಾದವರನ್ನು, ನಮ್ಮ ಸಹಾಯಕ್ಕೆ ಬಂದವರನ್ನು ಮರೆಯದೆ ಯಾವತ್ತೂ ಕೂಡ ಅವರ ಉಪಕಾರ ಸ್ಮರಣೆಯನ್ನು ಉಳಿಸಿಕೊಳ್ಳೋಣ. ಮಾಡಿದ ಉಪಕಾರಕ್ಕೆ ಯಾವನಾದರೂ ಅಪಚಾರವೆಸಗಿದರೆ ಅಥವಾ ದ್ರೋಹವೆಸಗಿದರೆ ಅದನ್ನು ಯಾರೂ ಸಹಿಸಲ್ಲ. ಮಾನವ ಕುಲವೇ ಸಹಿಸಲ್ಲ. ಆಕ್ರೋಶಿತರಾಗ್ತಾರೆ. ನಾವು ತಾನೇ ನೋಡಿದ್ದೀವಲ್ಲ, ಶಿರೂರಿನ ಘಟನೆಯಲ್ಲಿ ಕಾಣೆಯಾದ ಅರ್ಜುನ ಮತ್ತು ಅರ್ಜುನನ ಲಾರಿ, ಹಾಗೆ ಹುಡುಕಾಡಿದ ಲಾರಿ ಮಾಲಕ, ಅವರ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಮಾತ್ರವಲ್ಲ, ಆ ಸಮಯದಲ್ಲಿ ಕೈಗೊಂಡಂತಹ ನಿರ್ಧಾರಗಳು ಮತ್ತು ನಡೆ ಎಲ್ಲರಿಂದ ಪ್ರಶಂಸಿಸಲ್ಪಟ್ಟಿತು. 71 ದಿವಸಗಳ ಕಾಲ ಅನ್ನ ನೀರು ಬಿಟ್ಟು, ಊರು ಬಿಟ್ಟು, ರಾತ್ರಿ ಹಗಲೆನ್ನದೇ ಆ ಅರ್ಜುನನಿಗಾಗಿ ಸಾಹಸ ಪಟ್ಟಂತಹ ಆ ಒಂದು ದಿವಸಗಳು, ಅದನ್ನು ಇಡೀ ಊರೇ ಕೊಂಡಾಡಿತು. ಈ ಮಧ್ಯೆ ಒಂದು ಗೊಂದಲ ಉಂಟಾದಾಗ, ಮುನಾಫಿನೊಂದಿಗೆ ಅರ್ಜುನನ ಕುಟುಂಬ ಉಪಕಾರಕ್ಕೆ ವಿರುದ್ಧವಾಗಿ ನಡೆದುಕೊಂಡಿತು ಅನ್ನುವಂತಹ ಅನುಮಾನ ಬಂದಾಗ, ಮುನಾಫಿನ 10,000 ಮಾತ್ರ ಸಬ್ಸ್ಕ್ರೈಬ್ ಇದ್ದಂತಹ ಚಾನಲ್ 2 ಲಕ್ಷ ದಾಟಿದ್ದರೆ ಅದು ಉಪಕಾರ ಸ್ಮರಣೆಗೆ ವಿರುದ್ಧವಾಗಿ ಅಪಚಾರ ಆಯಿತೋ ಅನ್ನುವ ಅನುಮಾನ ಗೊಂದಲದಿಂದಲೇ ಆಗಿದೆ. ಆದ್ದರಿಂದ ಒಂದು ಉಪಕಾರಕ್ಕೆ ಮಾಡುವಂತಹ ಅಪಚಾರ, ದ್ರೋಹ, ಅದನ್ನು ಯಾವತ್ತೂ ಸಹಿಸಲ್ಲ ಅನ್ನುವುದಾಗಿದೆ. ಇದರಿಂದ ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುವುದು. ಆದರೆ ಆ ಗೊಂದಲ ಸುಖಾಂತ್ಯವಾಗಿ ಮುಗಿದದ್ದು ತುಂಬ ಸಂತಸ ತಂದಿದೆ. ಪರಸ್ಪರ ಅರ್ಜುನನ ಕುಟುಂಬ ಮತ್ತು ಮುನಾವ್ ಕೈ ಜೋಡಿಸಿ ಹೆಗಲ ಮೇಲೆ ಕೈ ಇಟ್ಟು ಸಂತೋಷದಿಂದ ನಮ್ಮ ಈ ಒಂದು ಗೊಂದಲವನ್ನು ನಿವಾರಿಸಿದ್ದೇವೆ ಅಂತ ಚಾನಲ್ ಮುಂದೆ ಬಂದು ಹೇಳಿದಾಗ ಎಲ್ಲರೂ ನಿಟ್ಟುಸಿರು ಬಿಟ್ಟಿರುತ್ತಾರೆ. ಅದರ ಅರ್ಥ, ಉಪಕಾರ ಮಾಡಿದವನೊಂದಿಗೆ ಯಾವತ್ತೂ ಉಪಕಾರ ಸ್ಮರಣೆಯನ್ನು ಉಳಿಸಿಕೊಂಡು ಮುಂದೆ ಹೋಗಬೇಕು ಅನ್ನೋದಾಗಿದೆ.